ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಾನುಜದಾಸ. ಸಜ್ಜನ ನಾಗು ಮನುಜ ಕಾರ್ಯಕ್ರಮದ 61ನೇ ಸಂಚಿಕೆಯಲ್ಲಿ ಮುಂದುವರೆದ ಭಾಗವನ್ನು ನೋಡೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ವಿರದವಕ್ತ್ರಾದ್ಯಾಃ ಪಾರಿಷದ್ಯಾ ಪರಶ್ರತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಹಿಂದಿನ ಸಂಚಿಕೆಯಲ್ಲಿ ವಿದುರ ತಾನು ಧೃತರಾಷ್ಟ್ರನಿಗೆ ತನ್ನ ಕೈಯಲ್ಲಾದ ಎಲ್ಲ ಬೋಧನೆಗಳನ್ನು ಮಾಡಿದ. ಕಡೆಯಲ್ಲಿ ಧೃತರಾಷ್ಟ್ರ ಹೇಳ್ತಾನೆ, ನೀನು ಹೇಳಿದ ಮಾತುಗಳೆಲ್ಲ ಸರಿಯಷ್ಟೇ, ಎಲ್ಲ ಧರ್ಮಯುಕ್ತವಾಗಿಯೇ ಇದೆ. ಆದರೆ ನಾನು ಒಂದು ವೇಳೆ ನೀನು ಹೇಳಿದಂತೆಯೇ ಮಾಡೋಣ ಅಂತ ಆಲೋಚನೆ ಮಾಡಿದರೂ ಕೂಡ, ಒಂದು ವೇಳೆ ನಾನು ನೀನು ಹೇಳಿದಂತೆಯೇ ಮಾಡೋಣ ಅಂತ ಅನಿಸಿದರೂ ಕೂಡ ನನಗೆ ದುರ್ಯೋಧನ ಎದುರುಗಡೆ ಬಂದರೆ ನನ್ನ ಮನಸ್ಸಿನಲ್ಲಿರುವ ಆಲೋಚನೆಗಳು ನಡೆಯೋದಿಲ್ಲ. ಅವನನ್ನು ವಿರೋಧಿಸಿ ನಡೆಯೋದಕ್ಕೆ ನನ್ನ ಕೈಲಾಗೋದಿಲ್ಲ. ಆದ್ದರಿಂದ ನೀನು ಹೇಳಿದ ಮಾತೆಲ್ಲ ಸರಿಯೇ, ಧರ್ಮಯುಕ್ತವಾದದ್ದೇ. ಅಂತ್ಯದಲ್ಲಿ ಏನು ಹೇಳಿ ಪ್ರಯೋಜನ ಏನು? ಯಾವ ರೀತಿ ಧರ್ಮ ನಮಗೆ ದಾರಿಯನ್ನು ತೋರಿಸುತ್ತೋ ಆ ರೀತಿಯಲ್ಲೇ ಆಗಲಿ ಬಿಡು ಅಂತ ಹೇಳ್ತಾನೆ. ಮತ್ತೆ ಮುಂದುವರಿಸು, ನೀನು ಬಹಳ ವಿಚಿತ್ರವಾಗಿ ಮಾತನಾಡ್ತೀಯ, ಮತ್ತು ಅದ್ಭುತವಾಗಿಯೂ ಕೂಡ ಮಾತನಾಡ್ತೀಯ. ಏನಾದರೂ ಮಾತಾಡೋದು ಉಳಿದಿದ್ದರೆ ಅದನ್ನು ಮುಂದುವರಿಸು ನೀನು ಅಂತ ಹೇಳ್ತಾನೆ. ಅನುಕ್ತಂ ಯದಿತೆ ಕಿಂಚಿದ್ವಚ ವಿದುರವಿದ್ಯತೆ ತನ್ಮೇ ಶುಶ್ರೂಷತೋ ಬ್ರೋಹಿ ವಿಚಿತ್ರಾಣಿ ಹಿ ಭಾಷಸೆ. ನೀನು ವಿಚಿತ್ರವಾಗಿ ಹೇಳ್ತೀಯ, ಹೇಳೋದೇನಾದರೂ ಇದು. ಆವಾಗ ಅವನಿಗೆ ಆಶ್ಚರ್ಯವಾಗಿ, ನಾನು ಹೇಳೋದೇ ನಿನಗೆ ವಿಚಿತ್ರ ಅಂತ ಅನಿಸಿದರೆ ಸನತ್ಸುಜಾತರು ಮೃತ್ಯುವೇ ಇಲ್ಲ ಅಂತ ಹೇಳ್ತಾರೆ. ಅವರ ಮಾತನ್ನು ಕೇಳಿದ್ರೆ ಏನು ಹೇಳ್ತೀಯ ನೀನು ಅಂತ ಹೇಳ್ತಾನೆ. ಧೃತರಾಷ್ಟ್ರ ಕುಮಾರೋ ವೈ ಯಃ ಪುರಾಣ ಸನಾತನಃ ಸನತ್ಸುಜಾತ ಪ್ರೋವಾಚ ಮೃತ್ಯೋರ್ ನಾಸ್ತೀತಿ ಭಾರತ. ಮೃತ್ಯುವೇ ಇಲ್ಲ ಅಂತ ಹೇಳ್ತಾರಲ್ಲ, ಅವರು ಹೇಳುವ ಮಾತಿಗೆ ಏನು ಹೇಳ್ತೀಯ? ನಾನು ಹೇಳೋ ಮಾತೇ ವಿಚಿತ್ರವಾಗಿದೆ ಅಂತ ಹೇಳ್ತಕ್ಕಂಥ ಅವನು ಹಿಂದೊಮ್ಮೆ ಈ ಪುರಾಣ ಪುರುಷರಾದಂತಹ ಈ ಸನತ್ಸುಜಾತರು ಮೃತ್ಯುವೆಂಬುದೇ ಇಲ್ಲ ಅಂತ ಆರ್ಗ್ಯೂ ಮಾಡಿದ್ದಾರೆ. ಅವರನ್ನು ನಾನು ಸಮೀಪದಿಂದ ಅವರು ಹೇಳಿದ್ದನ್ನು ನಾನು ಬಲ್ಲೆ. ಹಾಗಾಗಿ ಲೋಕದಲ್ಲೇ ಅತಿ ಬುದ್ಧಿವಂತರಾದವರು ಈ ಸನತ್ಸುಜಾತರು ಯಾರು ಅಂತ ತಿಳಿಯದೇ ಇರುವವರು ತಿಳ್ಕೊಳ್ಬೇಕಾದ ವಿಚಾರ. ಬ್ರಹ್ಮನ ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮ ಮಾನಸ ಪುತ್ರರನ್ನು ಸೃಷ್ಟಿ ಮಾಡ್ತಾರೆ, 4 ಜನ. ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತ ಅಂತ ಇವರನ್ನು ಮುಂದೆ ವಂಶಾವಳಿಗಳನ್ನು ಬೆಳೆಸಿ ಅಂತ ಕೂಡ ಹೇಳ್ತಾರೆ. ಆದರೆ ಅವರು ಅದನ್ನು ವಿರೋಧಿಸ್ತಾರೆ. ಇಲ್ಲ 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 ಇಲ್ಲ, ನಾವು ಆ ವೃತ್ತಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ, ನಾವು ಬ್ರಹ್ಮನಿಷ್ಠರಾಗಿ ಪರಮಾತ್ಮನಲ್ಲಿಯೇ ಇರಬೇಕು, ಸದಾ ಪರಮಾತ್ಮನ ಧ್ಯಾನದಲ್ಲಿಯೇ ಇರಬೇಕು ಅಂತ ಅವರು ತಂದೆ ಹೇಳಿದ ಮಾತನ್ನು ಅವರು ತೆಗೆದು ಹಾಕಿಬಿಡ್ತಾರೆ. ಅವರು ಹಾಗೆಯೇ ಉಳಿತಾರೆ. ಅವರು ಯಾವಾಗಲೂ ಕೂಡ ಚಿರಾಯುವಿನ ಥರ ಸಣ್ಣ ಬಾಲಕರಂತೆಯೇ ಇರ್ತಕ್ಕಂಥವರು. ಶ್ರೀಮನ್ನಾರಾಯಣನ ದ್ವಾರವನ್ನು ಪ್ರವೇಶ ಮಾಡಬೇಕಾದರೂ ಅವರಿಗೆ ಯಾವ ವೀಸಾ, ಪಾಸ್ಪೋರ್ಟ್ ಏನೂ ಇಲ್ಲ. ಆ ರೀತಿಯ ಜನ ಸನಕ್ ಸುಜಾತರು. ಅದರಲ್ಲಿ ಸನಕ್ ಸುಜಾತರ ಬಗ್ಗೆ ಹೇಳ್ತಾನೆ. ಆಗ ಈ ಸನತ್ ಸುಜಾತರನ್ನು ಅವರು ಹೇಳುವುದೇನು ಅಂದರೆ ಮೃತ್ಯುವೇ ಇಲ್ಲ ಅಂತ ಹೇಳ್ತಾರೆ ಅಂದಾಗ ಧೃತರಾಷ್ಟ್ರ ಹೇಳ್ತಾನೆ, ಹಾಗಾದರೆ ಸನತ್ ಸುಜಾತ್ ನೀನೂ ಸರ್ವಜ್ಞನಾಗಿದೆಯಾ, ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದೀಯಾ, ಹಾಗಾದ್ದರಿಂದ ಸನತ್ ಸುಜಾತರು ಹೇಳಿದಂತಹ ಮಾತು, ಅದೇ ಮೃತ್ಯುವೇ ಇಲ್ಲ ಅಂತ ಹೇಳಿದಂತಹ ಮಾತನ್ನು ನೀನೇ ಯಾಕೆ ನನಗೆ ಹೇಳಬಾರ್ದು, ನೀನೇ ಹೇಳು ಅಂತ ಹೇಳ್ತಾನೆ. ಆಗ ವಿದುರ ಹೇಳ್ತಾನೆ, ನೋಡಿ, ಒಬ್ಬ ಮನುಷ್ಯನಿಗೆ ಎಷ್ಟು ಹ್ಯುಮಿಲಿಟಿ ಇರಬೇಕು. ತಾನು ಶೂದ್ರಪುತ್ರ, ಶೂದ್ರಯೋನಿಯಲ್ಲಿ ಹುಟ್ಟಿದವನು ಅನ್ನೋದನ್ನು ಯಾವ ಒಂದು ಕೊರೆಯೂ ಇಲ್ಲದೆ, ಮನಸ್ಸಿನಲ್ಲಿ ಅಳುಕೂ ಇಲ್ಲದೆ ತಾನು ಹೇಳ್ತಾನೆ. ಆದ್ದರಿಂದ ಜಾತಿಯಲ್ಲಿ ಯಾವ ರೀತಿಯ ವ್ಯತ್ಯಾಸಗಳು ಆಗೋದಿಲ್ಲ. ಮನುಷ್ಯನು ತನ್ನ ಬೆಳವಣಿಗೆಯಲ್ಲಿ ಅದನ್ನು ತೋರಿಸಿಕೊಳ್ಬೇಕು. ಶೂದ್ರಯೋನಾವಹಂ ಜಾತೋ ನತೋನ್ಯ ವಕ್ತು ಮುತ್ಸಹೆ. ನಾನು ಶೂದ್ರಯೋನಿಯಲ್ಲಿ ಹುಟ್ಟಿದ್ದರಿಂದ ಆ ವಿಚಾರಗಳನ್ನು ಹೇಳುವುದಕ್ಕೆ ನಾನು ಇಷ್ಟಪಡುವುದಿಲ್ಲ.
ಬ್ರಹ್ಮಜ್ಞಾನ, ಅವರು ಸನತ್ಸುಜಾತರಾದರು, ಬ್ರಹ್ಮನಿಷ್ಠರು, ಬ್ರಹ್ಮಜ್ಞಾನವನ್ನು ಬಲ್ಲವರು, ಅವರು ಎಲ್ಲ ಯೋಗ ವಿದ್ಯೆಯನ್ನು ತಿಳಿದಿರತಕ್ಕಂತಹವರು. ಹಾಗಾಗಿ ಯಾವ ಬ್ರಹ್ಮನಿಷ್ಠನಾದಂತಹ ಬ್ರಾಹ್ಮಣನಿದ್ದಾನೋ ಅವನಿಗೆ ಬ್ರಹ್ಮಜ್ಞಾನಕ್ಕೆ ಸಂಬಂಧಪಟ್ಟಂತಹ ಅತಿ ನಿಗೂಢವಾದಂತಹ ವಿಚಾರಗಳನ್ನು ಕೂಡ ತಾವು ಹೇಳಬಹುದು. ಅದರ ಮೇಲೆ ಯಾವ ದೇವತೆಗಳು ಕೂಡ ಬೇಸರ ಮಾಡಿಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಈಗ ನಾವು ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕು. ಯಾತಕ್ಕೆ ಸನತ್ಸುಜಾತರನ್ನು ಕರೆಯೋಣ, ಅವರು ಹೇಳಬೇಕು ಅಂತ ಹೇಳ್ದ ಅಂದರೆ, ತಾನೇ ಧ್ಯಾನ ಮಾಡಿದರೆ ಸನತ್ಸುಜಾತರು ಪ್ರತ್ಯಕ್ಷರಾಗ್ತಾರೆ. ಅಂತಹ ಆತ್ಮವಿದ್ಯೆಯನ್ನು ತಿಳಿದಿರತಕ್ಕಂತಹ ಪಾರಂಗತ ಇವನು ವಿದುರ. ಆಧ್ಯಾತ್ಮ ವಿದ್ಯೆಯಲ್ಲಿ ಬಹಳ ಉನ್ನತ ಮಟ್ಟದಲ್ಲಿ ಇರತಕ್ಕಂತಹವನು. ತಾನೇ ಕರೆದರೆ ಸನತ್ಸುಜಾತರು ಬರ್ತಾರೆ ಅಂದರೆ ಅವನಲ್ಲಿ ಅದನ್ನು ವಿವರಿಸುವ ಶಕ್ತಿ ಇಲ್ಲ ಅಂತಲ್ಲ. ಅಥವಾ ಈಗ ನಾವು ನೀಚ ಯೋನಿಯಲ್ಲಿ ಹುಟ್ಟಿದವನು ಅದನ್ನು ಹೇಳಬಾರ್ದು ಅನ್ನೋ ಮಾತನ್ನು ಕೂಡ ಪ್ರತಿಪಾದಿಸುವಂತಿಲ್ಲ. ಯಾಕೆಂದರೆ ಅವನು ಕರೆದ ತಕ್ಷಣ ಸನತ್ಸುಜಾತರು ಬರ್ತಾರೆ. ಒಂದು ವಿಷಯವಾದರೆ ಯಾತಕ್ಕೆ ಕರೆದ ಹಾಗಾದರೆ ಅಂತಂದರೆ, ವಿದುರ ಮಹಾಜ್ಞಾನಿ. ಅವನಿಗೆ ಗೊತ್ತಿತ್ತು ಈ ಯುದ್ಧವಾಗ್ತದೆ, ಅದನ್ನು ಮಾಡೋದಕ್ಕೆ ನಿಲ್ಲಿಸೋದಕ್ಕೆ ಮಾಡುವ ಸತಪ್ರಯತ್ನಗಳನ್ನು ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಬೇಕು. ಅದನ್ನೇ ಕೃಷ್ಣ ಹೇಳಿದ್ದು, ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಷು ಕದಾಚನ. ನಾವು ಮಾಡ್ತಕ್ಕಂಥ ಪ್ರಯತ್ನವನ್ನು ಸರ್ವಸ್ವವನ್ನು ನಾವು ಮಾಡಿಯೇ ತೀರಬೇಕು. ಹಾಗಾಗಿ ಅವನು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾನೆ. ಆದರೆ ಅವನಿಗೆ ಗೊತ್ತಿತ್ತು, ತನ್ನ 100 ಮಕ್ಕಳುಗಳನ್ನು ನಾಶವಾಗಿ ಹೋದಾಗ ಇವನಿಗೆ ತನ್ನ ಮಕ್ಕಳಿಗೆ ಶ್ರಾದ್ದವನ್ನು ಪಿಂಡವನ್ನು ಹಾಕ್ತಕ್ಕಂತಹ ಪರಿಸ್ಥಿತಿ ಬರ್ತದೆ. ತಾನು ನೋವಿನಲ್ಲಿ ನೊಂದ ಮನಸ್ಕನಾಗಿ ಅವನನ್ನು ಮಾತನಾಡಿಸುವರೇ ಇಲ್ಲದೇ ಇರತಕ್ಕಂತಹ ಸಮಯದಲ್ಲಿ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂತಹವರು ಒಬ್ಬರೂ ಇಲ್ಲದೇ ಇರತಕ್ಕಂತಹ ಸಮಯದಲ್ಲಿ ತನ್ನ ಮನಸ್ಸಿಗೆ ತಾನು ಶಾಂತಿಯನ್ನು ತಂದುಕೊಟ್ಟುಕೊಳ್ಳುವಂತಹ ಒಂದು ತಿಳುವಳಿಕೆಯನ್ನು ಅವರು ಸನತ್ಸುಜಾತರು ಬೋಧನೆ ಮಾಡಲಿ ಅಂತ. ಅದನ್ನು ಇವನೇ ಮಾಡ್ಬೋದಿತ್ತಲ್ಲ ಅಂತ ಪ್ರಶ್ನೆ ಕೇಳ್ಬೋದು. ಮತ್ತೆ ಭಾಳ ಸುಲಭವಾದ ವಿಚಾರ, ನಿಮಗೂ ನಮಗೂ ಅರ್ಥವಾಗ್ತಕ್ಕಂಥದ್ದು ಹಿತ್ತಲು ಗಿಡ ಮದ್ದಲ್ಲ ಅಂತ ಹೇಳಿ. ಸಾಮಾನ್ಯವಾಗಿ ನಾವೇ ಹೇಳಿದರೆ, ಯಾಕೆ ಅಂದರೆ ನಾನು ಏನೋ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ ಅನ್ನುವಂತಹ ಭಾವನೆ ಅವನಲ್ಲಿ ಇರ್ತದೆ. ಅದು ಅಲ್ಲದೆ ಇಡೀ ರಾತ್ರಿ ಅವನಿಗೆ ಬೋಧನೆಯನ್ನು ಮಾಡಿದ್ದಾನೆ. ಅವನಿಗೆ ಸನತ್ಸುಜಾತರ ಕೈಯಲ್ಲಿಯೇ ಬೋಧನೆ ಮಾಡಿಸಬೇಕು ಅಂತ ಹೇಳಿ ತಾನು ಸನತ್ಸುಜಾತರನ್ನು ಪ್ರಾರ್ಥನೆಯನ್ನು ಮಾಡ್ತಾನೆ. ಪ್ರಾರ್ಥನೆಯನ್ನು ಮಾಡಿಸಿದ ತಕ್ಷಣ ಅವರು ಪ್ರತ್ಯಕ್ಷರಾಗ್ತಾರೆ. ಪ್ರತ್ಯಕ್ಷರಾದಾಗ ಧೃತರಾಷ್ಟ್ರನಿಗೆ, ನೋಡಪ್ಪ, ಸನತ್ಸುಜಾತರ ಕೈಯಲ್ಲಿ ಅವರಿಗೆ ನಮಸ್ಕಾರವನ್ನು ಮಾಡಿಸ್ತಾನೆ. ನಂತರ ಹೇಳ್ತಾನೆ, ಧೃತರಾಷ್ಟ್ರನ ಮನಸ್ಸಿನಲ್ಲಿ ಕೆಲವು ಸಂಶಯಗಳಿದೆ, ಅದನ್ನು ಪರಿಹಾರವಾಗುವ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿಯೂ ಕೂಡ ನೀವು ಅವನಿಗೆ ಬೋಧನೆಯನ್ನು ಮಾಡಿ ಅಂತ ಹೇಳ್ತಾನೆ. ಯಾವುದಪ್ಪ ಅಂದರೆ, ಯಾವುದನ್ನು ಕೇಳಿದ ನಂತರ ಧೃತರಾಷ್ಟ್ರನು ಸರ್ವ ದುಃಖಗಳನ್ನು, ಅಂದರೆ ಮುಪ್ಪು, ಸಾವು, ಹರ್ಷ, ದುಃಖ, ಆಮೇಲೆ ಲಾಭ, ನಷ್ಟ, ಹಾನಿ, ವೃದ್ಧಿ, ಮತ್ತು ಕಾಮಕ್ರೋಧಗಳ ವ್ಯತೆ, ಉನ್ನತಿ ಅವನತಿಗಳಾಗಲಿ, ಮತ್ತು ಮದವಾಗಲಿ ಐಶ್ವರ್ಯವಾಗಲಿ, ಇದು ಯಾವುದು ಬಾಧಿಸದೇ ಇರುವ ರೀತಿಯಲ್ಲಿ ಅವನಿಗೆ ನೀವು ಜ್ಞಾನೋದಯವನ್ನು ಮಾಡಿಸಿ ಅಂತ ಹೇಳಿ ಮಾತನ್ನು ಕೇಳ್ತಾನೆ. ಆಮೇಲೆ ಅವರಿಬ್ಬರಿಗೂ ಕೂಡ, ಯಾರಿಗೆ, ಧೃತರಾಷ್ಟ್ರ ಮತ್ತು ಸನತ್ಸುಜಾತರಲ್ಲಿ ಏಕಾಂತವನ್ನು ಒಂದು ಬಿಟ್ಟುಕೊಟ್ಟು ತಾನು ಹೊರಗಡೆ ಹೋಗ್ತಾನೆ. ಇಲ್ಲಿ ನಾನು ಪದೇ ಪದೇ ಮಾತನಾಡಬೇಕಾದ್ರೆ, ನಾವಾಗಲಿ, ಕೇಳುಗರಾಗಲಿ, ಪ್ರವಚನಕಾರರಾಗಲಿ, ಯಾರೇ ಆಗಲಿ, ಆ ಆಧ್ಯಾತ್ಮ ವಿದ್ಯೆಯನ್ನು, ಆತ್ಮದ ಬಗ್ಗೆ ಬ್ರಹ್ಮಜ್ಞಾನವಾಗಲಿ, ಈ ಕಲಿತಿರ್ತಕ್ಕಂತಹ ವಿಚಾರದಲ್ಲಿ ಒಂದನ್ನಾದರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನೋದನ್ನು ಮನಗಾಣಬೇಕು. ನಾವು ಕೇಳುವುದು ಕೇವಲ ಕಿವಿಗೆ ಮಾತ್ರ ಸೀಮಿತವಾಗಿರಬಾರ್ದು. ಅದು ಮನಸ್ಸಿನಲ್ಲಿ ನಾಟಿ, ಹೃದಯದಲ್ಲಿ ಮನನವಾಗಿ ಅಲ್ಲಿ ಉಳಿಯಬೇಕು, ಕಾರ್ಯಗತವಾಗಬೇಕು ಅನ್ನೋದೇ ಮುಖ್ಯ. ಇಡೀ ರಾತ್ರಿ ವಿದುರ ಹೇಳಿದ್ದಾನೆ,
ಆದರೆ ಯಾವ ಒಂದು ವಿಚಾರವನ್ನು ಅವನು ಗಂಟಾಘೋಷವಾಗಿ ಹೇಳ್ತಾನೆ, ಹೇಳ್ತಾ ಇರು, ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿ. ಆ ಭಾವನೆಯಲ್ಲಿ ಇಟ್ಕೊಳ್ಬಾರ್ದು. ಸ್ವಲ್ಪವಾದರೂ ಪ್ರಯತ್ನ ಮಾಡಬೇಕು. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ರಾಜನಾದವನು ಅವನೇನು ತಿಳ್ಕೊಳ್ಬೇಕಾಗಿತ್ತು, ಮಂತ್ರಿಯಾದವನು ಏನು ತಿಳ್ಕೊಂಡಿದ್ದನ್ನು ಮಾಡಿದ್ದೇನೆ. ನಾವು ಈ ಒಂದು ಸೋಮೇಶ್ವರ ಶತಕದಲ್ಲಿ ಬಹಳ ಅದ್ಭುತವಾಗಿ ಬಂದಿದೆ. ಈ ಎರಡು ವಿಚಾರಗಳನ್ನು ನಾವು ಸ್ವಲ್ಪ ನೋಡೋಣ. ಪ್ರಜೆಯಂ ಪಾಲಿಸಬಲ್ಲಡಾತನರಸಂ ಕೈಯಾಸೆಯಂ ಮಾಡದಂ ನಿಜ ಮಂತ್ರೀಶ್ವರ ತಂದೆ ತಾಯ ಸಲಹಲ್ ಬಲ್ಲಾತನೇ ಧಾರ್ಮಿಕ ಭಜಕಂ ದೈವದ ಭಕ್ತಿಯುಳ್ಳೊಡೆ ಭಟಂ ನಿರ್ಭೀತತಾನಾದೊಡೆ ದ್ವಿಜನಾಚಾರತೆಯುಳ್ಳವಂ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಪ್ರಜೆಯಂ ಪಾಲಿಸಬಲ್ಲಡಾತನರಸಂ. ನಿಜವಾದ ರಾಜ ಯಾರು? ಪ್ರಜೆಗಳನ್ನು ಯಾವ ರೀತಿ ಪಾಲಿಸಬೇಕು ಅದು ಅವನು. ಇದು ಬೇಸಿಕ್ ಕ್ಯಾರೆಕ್ಟರ್. ಧೃತರಾಷ್ಟ್ರನಲ್ಲಿ ಕಿಂಚಿತ್ ಕೂಡ ಇಲ್ಲ. ಅವನು ಪುತ್ರ ವ್ಯಾಮೋಹದಲ್ಲಿ ಹಾಳಾಗಿದ್ದಾನೆ. ಕೈಯಾಸೆಯಂ ಮಾಡದಂ ನಿಜ ಮಂತ್ರೀಶ್ವರ. ವಿದುರ ಡೈರೆಕ್ಟ್ ಎಕ್ಸಾಂಪಲ್. ತಂದೆ ತಾಯ ಸಲಹಲ್ ಬಲ್ಲಾತನೇ ಧಾರ್ಮಿಕಂ. ಬೇರೆ ಧರ್ಮವನ್ನು ಕಲಿಯತಕ್ಕಂಥ ಅಗತ್ಯವಿಲ್ಲ. ತಂದೆ ತಾಯಿಯರನ್ನು ಸರಿಯಾಗಿ ನೋಡಿಕೊಂಡ್ರೆ ಸಾಕು, ಅವನೇ ಧಾರ್ಮಿಕನಾದಂಥವನು. ಭಜಕಂ ದೈವದ ಭಕ್ತಿಯುಳ್ಳೊಡೆ. ಭಕ್ತನಾಗಬೇಕು, ಭಕ್ತಿ ಇರಬೇಕು, ಆವಾಗಲೇ ಅವನು ಭಜಕನಾಗ್ತಾನೆ. ಭಟಂ ನಿರ್ಭೀತತಾನಾದೊಡಂ. ಒಬ್ಬ ಸೇನೆಯಲ್ಲಿ ಇರತಕ್ಕಂಥ ಯೋಧ ಅವನು ನಿರ್ಭೀತನಾಗಿರಬೇಕು. ಭಯವುಳ್ಳವನಾದರೆ ಏನು ಪ್ರಯೋಜನ? ಉತ್ತರ ಕುಮಾರ ಯುದ್ಧಕ್ಕೆ ಬಂದು ಓಡಿ ಹೊರಟೋದ. ಅರ್ಜುನ ಅವನನ್ನು ಹಿಡಿದು ನಿಲ್ಲಿಸಿ ತಾನು ಯುದ್ಧ ಮಾಡಿದ. ದ್ವಿಜನಾಚಾರತೆಯುಳ್ಳವಂ. ಬ್ರಾಹ್ಮಣನಿಗೆ ಸದಾಚಾರ ಬೇಕು. ಮಾಡುವುದು ವ್ಯಭಿಚಾರ, ಮಾತನಾಡುವುದು ಇದು ಸದಾಚಾರವಾದರೂ ಪ್ರಯೋಜನವಿಲ್ಲ. ಕಾರ್ಯರೂಪದಲ್ಲಿ ಸದಾಚಾರವಿರತಕ್ಕಂಥವನೇ ಬ್ರಾಹ್ಮಣನಾಗ್ತಾನೆ. ಹರಹರ ಶ್ರೀಚನ್ನ ಸೋಮೇಶ್ವರ ಅಂತ ಹೇಳಿ ಈ ಎಲ್ಲ ಗುಣಗಳು ಇದ್ದರೆ ಅದರ ಜೊತೆಗೆ ಮೆರುಗು ಕೊಡ್ತಕ್ಕಂತಹದ್ದು ಯಾವುದು? ಈ ಗುಣ ಒಂದು ವೇಳೆ ಇದ್ದರೆ ಅದಕ್ಕೆ ಇನ್ನೂ ಮೆರುಗು ಕೊಡ್ತಕ್ಕಂತಹದ್ದು ಯಾವುದು ಅಂತ. ಧರಣೀಶಂ ಧುರಧೀರನಾಗೆ ಧನಮುಳ್ಳಂ ತ್ಯಾಗಿಯಾಗಲ್ ಕವೀಶ್ವರ ಸಂಗೀತದಿ ಜಾಣನಾಗೆ ಸಕಲ ಪ್ರೌಢಂಗಿರಲ್ ಪ್ರೌಢವೆನ್ ಬರೆವಂ ಧಾರ್ಮಿಕನಾಗೆ ಮಂತ್ರಿ ಚತುರೋಪಾಯಂಗಳಂ ಬಲ್ಲೊಡಂ ದೊರೆವೋಲ್ ಚಿನ್ನಕ್ಕೆ ಸೌರಭಂ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಧರಣೀಶನಾದವನು ಅಂದರೆ ರಾಜನಾದವನು ಧೀರನಾಗಿರಬೇಕು. ಹಣ ಇದ್ದವನು ದಾನಿಯಾಗಬೇಕು. ಹಣ ತನ್ನಷ್ಟಕ್ಕೆ ಇದ್ದರೆ ಪ್ರಯೋಜನವಿಲ್ಲ. ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಯಜ್ಞದಿಂದ ಕೆಲಸವನ್ನು ಮಾಡು ಅಂತ ಹೇಳಿ. ಯಜ್ಞ ಅಂದರೆ ಹಂಚಿ ತಿನ್ನೋದು ಅನ್ನೋದು ದೊಡ್ಡ ಅರ್ಥ. ಬೇರೆಯವರಿಗೆ ಕೊಟ್ಟು ನಾವು ಊಟ ಮಾಡೋದು. ಇವಾಗ ಯಜ್ಞಕ್ಕೆ ನಾವು ಆಹುತಿಯನ್ನು ಕೊಡ್ತೇವೆ, ಯಜ್ಞೇಶ್ವರ ನಮಗೆ ಆಶೀರ್ವಾದವನ್ನು ಮಾಡಿ ನಮಗೆ ಎಲ್ಲವನ್ನು ಒದಗಿಸ್ತಾನೆ. ಅದು ಯಜ್ಞ ಅಂತ ಹೇಳಿ. ಜೀವನವನ್ನು ಯಾರೇ ಆಗಲಿ, ಹಣ ಇರಲಿ ಹಣ ಇಲ್ಲದೆ ಇರಲಿ, ನಮ್ಮ ಕೈಯಲ್ಲಿ ಏನಿದೆ, ಮಾತಿದೆಯಾ, ಮಾತನ್ನೇ ಇನ್ನೊಬ್ಬರಿಗೆ ಕೊಡಬೇಕು, ಉಪಯೋಗವಾಗ್ತಕ್ಕಂಥದ್ದು. ಅದನ್ನೇ ವೇದದಲ್ಲಿ ಹೇಳುತ್ತೆ, ಸ್ವಾಧ್ಯಾಯ ಪ್ರವಚನೇ ಚ ಅಂತ ಹೇಳಿ.
ತಾನು ಅಧ್ಯಯನ ಮಾಡಬೇಕು, ಬೇರೆಯವರಿಗೆ ಹೇಳಬೇಕು. ಇದು ಕೊಟ್ಟು ತೆಗೆದುಕೊಳ್ಳುವ ಸಂಪ್ರದಾಯ ನಮ್ಮದು, ಸನಾತನವಾದಂತಹ ಸಂಸ್ಕೃತಿ. ಹಾಗಾಗಿ ಹಣ ಇರತಕ್ಕಂತಹವನು ಕೊಡೋದನ್ನು ಕಲಿಬೇಕು. ಹಾಗೆ ಮಾಡಿದರೆ, ಮತ್ತು ಕವೀಶ್ವರನಲ್ಲಿ ಅಂದರೆ ಕವಿಯಾದವನಲ್ಲಿ ಸಂಗೀತವೂ ಬಂದರೆ, ಇವೆಲ್ಲ ಇದ್ದರೆ ಸಮರ್ಥನಾದಂತಹವನಿಗೆ, ಚತುರನಾದಂತಹ ಗಂಡಿಗೆ ಚತುರೆಯಾದಂತಹ ಹೆಂಗಸಿದ್ದರೆ ಮದುವೆಯಾದವಳು, ಬರೆಯತಕ್ಕಂತಹವನು ತಾನು ಧಾರ್ಮಿಕನಾದರೆ, ಮಾತಿನಲ್ಲಿ ಮಾತ್ರ ಅಲ್ಲ ಕ್ರಿಯೆಯಲ್ಲಿಯೂ ಕೂಡ ತೋರಿಸಿದರೆ, ಇವೆಲ್ಲವೂ ಚಿನ್ನಕ್ಕೆ ಪುಟವಿಟ್ಟಂತೆ ಅಂತ ಹೇಳಿ ಸೋಮೇಶ್ವರ ಶತಕದಲ್ಲಿ ಹೇಳ್ತಾರೆ. ಒಂದು ಸ್ವಲ್ಪವಾದರೂ ಚಿನ್ನಕ್ಕೆ ಪುಟವಿಡದೆ ಹೋದರೂ ಕೂಡ ಚಿನ್ನವಾಗಿ ಬದುಕಬೇಕಲ್ವೇ, ಅಟ್ಲೀಸ್ಟ್ ಅದನ್ನಾದರೂ ನಾವು ಸ್ವಲ್ಪ, ಯಾವುದಾದ್ರೂ ಒಂದು ಸ್ವಲ್ಪವನ್ನು ನಾವು ಇದು ಮಾಡಿಕೊಳ್ಬೇಕು ಅಂತ ಹೇಳಿ ಸನತ್ ಸುಜಾತರನ್ನು ಏಕಾಂತದಲ್ಲಿ ಬಿಟ್ಟು ವಿದುರ ಹೊರಟೋಗ್ತಾನೆ. ಆವಾಗ ಹೇಳಿದ, ಈ ಧೃತರಾಷ್ಟ್ರನಿಗೆ ಕೆಲವು ಸಂದೇಹಗಳಿದೆ, ಈ ಯಾವುದೇ ವ್ಯತ್ಯಾಸವಾದರೂ ಮುಪ್ಪು ಬರಲಿ, ಸಾವು ಬರಲಿ, ಹಣವಿರಲಿ, ಶತ್ರುಗಳ ವಶವಾಗಿ ರಾಜ್ಯಭ್ರಷ್ಟನಾಗಲಿ, ಎಂತಹದೇ ಸನ್ನಿವೇಶಗಳಲ್ಲಿ ಅವನತಿಯಾಗಲಿ ಉನ್ನತಿಯಾಗಲಿ, ಎಂಥ ದ್ವಂದ್ವಗಳಿದ್ದಾಗಲೂ ಕೂಡ ಅವನ ಮನಸ್ಸು ಕೆಡದಂತೆ ಅವನಿಗೆ ಆ ಒಂದು ಶಕ್ತಿಯನ್ನು ಬರುವಂತೆ ನೀವು ಉಪದೇಶವನ್ನು ಮಾಡಿ ಅಂತ ಹೇಳಿದಾಗ ಧೃತರಾಷ್ಟ್ರ ಪ್ರಶ್ನೆ ಕೇಳ್ತಾನೆ. ಇವನು ಅವ್ರನ್ನ ಬಿಟ್ಬಿಟ್ಟು ಹೋಗ್ತಾನೆ. ಸನತ್ ಸುಜಾತ ಯದಿಮೇ ಶೃಣೋಮಿ ನ ಮೃತ್ಯುರಸ್ತೀವ ತವ ಪ್ರವಾದಂ ದೇವಾಸುರ ಖ್ಯಾಚರನ್ ಬ್ರಹ್ಮಚರ್ಯ ಅಮೃತ್ಯೇವ ತತ್ ಕುತರನ್ನ ಸತ್ಯಂ ಅಂತ ಹೇಳಿ ಕೇಳ್ತಾನೆ. ಅಂದರೆ ಅವನೇ ಧರ್ಮವನ್ನು ತಿಳಿದಿರ್ತಕ್ಕಂಥವನೇ, ಅವನ ಕೈಯಲ್ಲಿ ಆಚರಣೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಒಂದು ಬಿಟ್ಟರೆ, ಅವನ ಕೈಯಲ್ಲಿ ದುರ್ಯೋಧನ ಎದುರುಗಡೆ ಬಂದರೆ ಅವನಿಗೆ ಆಚರಣೆ ಮಾಡೋದಕ್ಕಾಗೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಸನತ್ ಸುಜಾತರನ್ನು ಪ್ರಶ್ನೆ ಕೇಳ್ತಾನೆ. ಸನತ್ ಸುಜಾತರೇ, ಮೃತ್ಯುವೇ ಇಲ್ಲ ಅನ್ನತಕ್ಕಂತಹದ್ದು ನಿಮ್ಮ ವಾದವಾದರೆ, ಸಿದ್ಧಾಂತವಾದರೆ, ಅಥವಾ ನಿಮ್ಮ ವಾದವೇ ಆದರೆ, ದೇವಾಸುರರು ಅಮೃತವನ್ನು ಪಡೆಯೋದಕ್ಕೋಸ್ಕರ ತಪಸ್ಸು ಮಾಡಿದರು ಅಂತ ನಾನು ಕೇಳಿದ್ದೆ. ಅಮೃತತ್ವ ಪಡೆಯೋದು ಅಂದರೆ ಮೃತ್ಯುವನ್ನು ಗೆಲ್ಲೋದು ಅಂತ ಹೇಳಿ. ಹಾಗಾದರೆ ಇದು ಮೃತ್ಯು ಇದೆಯೇ ಇಲ್ಲವೇ ಅನ್ನತಕ್ಕಂಥ ಪ್ರಶ್ನೆ ಬರುತ್ತೆ. ಇದನ್ನು ನನಗೆ ಸ್ವಲ್ಪ ತಿಳಿಸಿ ಹೇಳಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾನೆ. ಆವಾಗ ಸನತ್ ಸುಜಾತರು ಹೇಳ್ತಾರೆ, ಒಂದು ಸಾರಿ ಬ್ರಹ್ಮನ ಹತ್ತಿರಕ್ಕೆ ಇಂದ್ರ ಮತ್ತು ವಿರೋಚನ ಪ್ರಹ್ಲಾದನ ಮಗ, ಅವನು ಅಸುರ ರಾಕ್ಷಸ, ಮತ್ತು ಇಂದ್ರ ಇಬ್ಬರೂ ಕೂಡ ಅಮೃತತ್ವವನ್ನು ಪಡೆಯೋದಕ್ಕೆ ಅಂತ ಹೋಗ್ತಾರೆ. ಅಂದರೆ ಇದು ಯಾವ ರೀತಿಯಲ್ಲಿ ಅಂದರೆ, ದೇವಾಸುರರ ಸಂಗ್ರಾಮ ನಡೀತಾ ಇರುತ್ತೆ. ಸಂಗ್ರಾಮ ನಡೀಬೇಕಾದ್ರೆ ಅಸುರರುಗಳು ಸಾಯ್ತಾ ಇರ್ತಾರೆ. ಇವರಿಗೆ ಅಮೃತತ್ವವನ್ನು ಪಡೆಯತಕ್ಕಂತಹ ಆಸೆ ಇಬ್ಬರಿಗೂ, ಅಂದರೆ ಸಾವಿಲ್ಲದೆ ಇರತಕ್ಕಂಥ ಸ್ಥಿತಿಯನ್ನು ಪಡೆಯೋದಕ್ಕೆ ಆಸೆ ಆಗುತ್ತೆ. ಆವಾಗ ಇಬ್ಬರೂ ಕೂಡ ಬ್ರಹ್ಮನನ್ನು ಕುರಿತು ಪರಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡ್ತಾರಂತೆ. 32 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾನೆ ವಿರೋಚನ. ತನ್ನ ನೆರಳು ನೀರಿನಲ್ಲಿ ಬಿದ್ದಾಗ ಬಹಳ ಅಲಂಕೃತವಾದ ರೀತಿಯಲ್ಲಿ ನೆರಳು ಬೀಳುತ್ತಂತೆ. ಯಾವಾಗಲೂ ಅಷ್ಟೇ ಮಾಯೆ ಮೊದಲು ಬರುತ್ತೆ ಅಂತ ಹೇಳಿ ನಾವು ಸಮುದ್ರ ಮಂಥನದಲ್ಲಿ ಹೇಳಿದ್ವಿ. ಮೊದಲು ಬರತಕ್ಕಂತಹದ್ದು ಮಾಯೆ, ವಾರುಣಿ, ಹೆಂಡ, ತಲೆಗೆಡಿಸ್ತಕ್ಕಂತಹದ್ದು, ಅಥವಾ ವಿಷ, ನೆಗೆಟಿವ್ ಆದದ್ದು, ಈ ಥರದ್ದು ಬರುತ್ತೆ ಮೊದಲು. ಅವನಿಗೆ ಅಲಂಕೃತವಾದಂತಹ, ಸ್ವಯಂ ಅಲಂಕೃತವಾದಂತಹ ವಿಗ್ರಹ ನೀರಿನಲ್ಲಿ ಪ್ರತ್ಯಕ್ಷವಾಗಿ ಅವನಿಗೆ ಕಾಣಿಸ್ತದೆ ನೆರಳು. ಅದನ್ನು ನೋಡಿ ಪರಮಾತ್ಮನ ಅನುಗ್ರಹವಾಗಿದೆ, ಅಮೃತತ್ವವೇ, ದೇಹವೇ ಅಮೃತ ಅಂತ ತಿಳ್ಕೊಂಡು ತಾನು ಹೊರಟೋಗ್ತಾನೆ. ಅಮೃತತ್ವ ದೇಹವೇ, ಆತ್ಮವೇ ದೇಹ ಅಂತ ತಿಳ್ಕೊಂಡು ಹೊರಟೋಗ್ತಾನೆ. ದೇಹ ಅನ್ನತಕ್ಕಂತಹದ್ದೇ ಆತ್ಮ ಅಂತ ಅನ್ಕೋತಾನಂತೆ. ಆದರೆ ಇಂದ್ರ ತಾನು ದೀರ್ಘವಾಗಿ ತಪಸ್ಸನ್ನು ಮಾಡಿ ಆತ್ಮ ಬೇರೆ ದೇಹ ಬೇರೆ ಅಂತ ಹೇಳಿ ತಾನು ಕಂಡು ಹಿಡ್ಕೊಳ್ತಾನಂತೆ. ಹಾಗಾಗಿ ದೇವತೆಗಳು ಅಮರತ್ವವನ್ನು ಪಡೀತಾರೆ, ಅಸುರರು ಮೃತಪ್ರಾಯರಾಗ್ತಾರೆ. ಇದು ಒಂದಾದರೆ, ಆವಾಗ ಅವರು ಸನತ್ ಸುಜಾತರು ಹೇಳ್ತಾರೆ, ಒಂದು ಸಿದ್ಧಾಂತ, ಕೆಲವರು ಮೃತ್ಯು ಇದೆ ಅಂತ ಹೇಳ್ತಾರೆ, ಕೆಲವರು ಮೃತ್ಯುವೇ ಇಲ್ಲ ಅಂತ ಹೇಳ್ತಾರೆ. ನನ್ನನ್ನು ಕೇಳಿದರೆ, ನನ್ನ ವಿಚಾರವಾಗಿ ಕೇಳಿದರೆ, ಅಮೃತ ಕಾರಣ ಅಂದರೆ ಬ್ರಹ್ಮಚರ್ಯ ವ್ರತನಿಷ್ಠನಾದಂತಹವನಿಗೆ ಅವನಿಗೆ ಅಮೃತತ್ವ ಯಾವಾಗಲೂ ಇರ್ತದೆ. ಅವನು ಮೃತನೇ ಅಲ್ಲ, ಅವನಿಗೆ ಮೃತ್ಯುವೇ ಇಲ್ಲ.
ಆ ಬ್ರಹ್ಮಚರ್ಯ ನಿಷ್ಠನಾದಂತಹವನು ಒಂದು ವೇಳೆ ಅಥವಾ ಮೃತ್ಯು ಇದೆ ಅಂತ ಹೇಳ್ತಕ್ಕಂತಹವನಿಗೆ ಏನು ಕಾರಣ ಅಂತ ಅಂದರೆ, ನಾನು ಮಾತ್ರ ಪ್ರಮಾದವನ್ನು ಅಂದರೆ ಬ್ರಹ್ಮಚರ್ಯ ವ್ರತನಿಷ್ಠೆಯಲ್ಲಿ ಯೋಗ ನಿಯಮಾದಿಗಳನ್ನು ಪಾಲನೆ ಮಾಡದೆ ಅವನು ಅದರಲ್ಲಿ ಪ್ರಮಾದವನ್ನು ಮಾಡಿದರೆ ಮಾತ್ರ, ಅಕರ್ಮವನ್ನು ಮಾಡಿದರೆ ಆಗ ಅವನು ಮೃತ್ಯುಪ್ರಾಯನಾಗ್ತಾನೆ. ಅದೇ ಮೃತ್ಯು ಅವನಿಗೆ ಅಂತಂದರೆ, ಸಾಮಾನ್ಯವಾಗಿ ಇದನ್ನು ಕೃಷ್ಣ ಹೇಳುವ ರೀತಿಯಲ್ಲಿ ಹೇಳಬೇಕಾದ್ರೆ, ಕರ್ಮವನ್ನು ಮಾಡಬೇಕಾದರೆ ತಾನು ಯಾವುದೇ ಆ ಜ್ಞಾನೇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಫಲಾಫಲ ಅಪೇಕ್ಷೆ ಅಸಿದ್ಧಿಗಳನ್ನು ಒಂದೇ ರೀತಿ ನೋಡಿ ತಾನು ಮಾಡಿದಂತಹ ಕರ್ಮಗಳಿಗೆ ಅವನು ಕರ್ಮಯೋಗಿ ಆಗ್ತಾನೆ. ತಾನು ಬ್ರಹ್ಮನಿಷ್ಠನಾಗಿ ಉಳಿತಾನೆ, ಪರಮಾತ್ಮನನ್ನು ಮೆಚ್ಚಿಸ್ತಾನೆ, ಮೋಕ್ಷ ಪ್ರಾಪ್ತಿಯಾಗತ್ತೆ. ಹಾಗಾಗಿ ಅವನು ಅಮೃತತ್ವ ಅವನಿಗೆ ಸಿಗ್ತದೆ. ಅವನು ಮೃತನಲ್ಲ, ಮತ್ತೆ ಪುನರಪಿ ಜನನಂ ಇಲ್ಲ. ಯಾವ ಮನುಷ್ಯ ತಾನು ಕಾರ್ಯಗಳನ್ನು ಕಾಮಾದಿಗಳನ್ನು ತನ್ನ ಮನಸ್ಸಿನಲ್ಲಿಟ್ಟುಕೊಂಡು ಕಾಮದ ಪ್ರತಿಫಲಾಪೇಕ್ಷಿಯಾಗಿ ತಾನಿರ್ತಾನೆ, ಅಸುರರಿಗೆ ನಿರಪೇಕ್ಷಿಯಾಗಿ ಕಾಮವನ್ನು ಕೆಲಸವನ್ನು ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಅವರು ಮೃತಪ್ರಾಯರಾಗ್ತಾರೆ. ಯಾವ ಮನುಷ್ಯ ಪ್ರತಿಯೊಂದು ಕೆಲಸಕ್ಕೂ ಕೂಡ ಫಲವನ್ನು ಅಪೇಕ್ಷೆ ಮಾಡಿಕೊಂಡು ಮಾಡ್ತಾನೆ ಅವನು ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ತಾನೆ. ಯಾವಾಗ ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ತಾನೆ ಅವನು ಒಳ್ಳೆಯ ಕೆಲಸಗಳಿಗೆ ಹುಟ್ಟುತ್ತಾನೆ, ಶರೀರವಾಗಿ ಹುಟ್ಟುತ್ತಾನೆ. ಹುಟ್ಟಿದ ನಂತರ ತಾನು ಸಾಯ್ತಾನೆ. ಸತ್ತ ಮೇಲೆ ಸ್ವರ್ಗವೋ ನರಕವೋ ಅನುಭವಿಸ್ತಾನೆ, ಮತ್ತೆ ಪುನಃ ಹುಟ್ಟುತ್ತಾನೆ. ಪುನರಪಿ ಜನನಂ ಪುನರಪಿ ಮರಣಂ. ಯಾರು ಕರ್ಮ ಬಂಧನದಲ್ಲಿ ಬೀಳ್ತಾರೋ ಅವರಿಗೆ ಆ ವೃತ್ತಿಯಾಗ್ತದೆ. ಯಾರು ಕರ್ಮ ಬಂಧನದಲ್ಲಿ ಬೀಳದೆ ಬ್ರಹ್ಮಚರ್ಯ ವ್ರತನಿಷ್ಠೆ ಯೋಗ ನಿಯಮಗಳನ್ನು ಪಾಲನೆ ಮಾಡಿ ಅಸಿದ್ಧಿಗಳಿಗೆ ಜಯಾಪಜಯಗಳಿಗೆ ಯಾವುದಕ್ಕೂ ಶೋಕ ಸಂತೋಷಗಳಿಗೆ ದ್ವಂದ್ವವಿಲ್ಲದೆ ಜೀವನವನ್ನು ಮಾಡಿ ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ಕರ್ಮಬಂಧನವನ್ನು ಬಿಡಿಸಿಕೊಂಡು ಯಾರು ಕರ್ಮಯೋಗಿಯಾಗಿ ಕೆಲಸ ಮಾಡ್ತಾನೆ ಮೋಕ್ಷ ಪ್ರಾಪ್ತಿಯಾಗ್ತದೆ, ಅವನಿಗೆ ಮೃತ್ಯುವಿಲ್ಲ ಅಂತ ಹೇಳ್ತಾನೆ. ಆವಾಗ ಮತ್ತೆ ಧೃತರಾಷ್ಟ್ರ ಪ್ರಶ್ನೆ ಕೇಳ್ತಾನೆ, ಹಾಗಾದರೆ ಸತಿ ಸಾವಿತ್ರಿ ಮೃತ್ಯುವನ್ನು ಓಡಿಸಿ ತಾನೇ ತನ್ನ ಗಂಡನನ್ನು ಉಳಿಸಿಕೊಂಡಿದ್ದು, ಅದು ಹೇಗೆ ಅಂತ ಹೇಳಿ ಧೃತರಾಷ್ಟ್ರ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಹೇಳ್ತಾನೆ, ಅಪ್ಪ ಯಮಧರ್ಮರಾಯನಂತಹ ಧರ್ಮನಿಷ್ಠ ಇನ್ನೊಬ್ಬ ಇಲ್ಲ. ಅವನು ಅವನಿಗೆ ಮೃತ್ಯುವಿಲ್ಲದೇ ಇರತಕ್ಕಂತಹ ಯಮಧರ್ಮರಾಯ, ಅವನನ್ನು ಜನ ಮೃತ್ಯು 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 ಅಂತ ಕರೀತಾರೆ. ಶುದ್ಧ ತಪ್ಪು. ಅವನು ಮೃತ್ಯು ಅಲ್ಲ, ಅವನು ತಾನೇ ಅಮೃತ್ಯು. ಸಾವಿಲ್ಲದೆ ಇರತಕ್ಕಂತಹವನು ಅವನೇನು ಮಾಡ್ತಾನೆ, ಈ ಶರೀರದಲ್ಲಿ ಕರ್ಮಬಂಧನದಲ್ಲಿ ಬಿದ್ದವರಿಗೆ ಪಾಪಿಗಳಿಗೆ ಶಿಕ್ಷೆಯನ್ನು ಮತ್ತು ಪುಣ್ಯವಂತರಿಗೆ ಪುಣ್ಯಕರ್ಮಕ್ಕೆ ಕರೆದುಕೊಂಡು ಹೋಗ್ತಾನೆ. ಅವನು ಮಾಡತಕ್ಕಂತಹದ್ದು ಸತ್ತ ಶರೀರದಿಂದ ಆತ್ಮವೆಂಬ ಅಂಗುಷ್ಟದ ಪದ ಆ ಒಂದು ಇದನ್ನು ಆತ್ಮವನ್ನು ಬೇರ್ಪಡಿಸುವ ಕೆಲಸ ಮಾತ್ರ ಅವನು ಮಾಡ್ತಾನೆ ಹೊರತು ಅವನು ಯಾವ ರೀತಿಯಲ್ಲಿಯೂ ಮೃತ್ಯುವನ್ನು ಒಯ್ಯತಕ್ಕಂತಹವನಲ್ಲ. ಆದ್ದರಿಂದ ನಾನು ನಿನಗೆ ಸರಿಯಾದ ಮಾತನ್ನು ಹೇಳ್ತೇನೆ, ಕೇಳು ಧೃತರಾಷ್ಟ್ರ. ಯಾವ ಮನುಷ್ಯ ಬ್ರಹ್ಮಚರ್ಯ ವ್ರತನಿಷ್ಠಗಳನ್ನು ಇಟ್ಟು ಕರ್ಮಬಂಧನಕ್ಕೆ ಬೀಳದೆ ತನ್ನ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾನೋ ಅವನು ಕರ್ಮಯೋಗದ ಫಲದಿಂದಾಗಿ ಮೋಕ್ಷ ಪ್ರಾಪ್ತಿಯಾಗ್ತಾನೆ, ಅವನಿಗೆ ಮೃತ್ಯುವೇ ಇಲ್ಲ ಅಂತ ಲೆಕ್ಕ. ನಿಜವಾಗಿ ಕಾಮದಾಸೆಗಳಿಂದ ತನ್ನ ಕಾಮಗಳಿಂದ ಫಲಾಪೇಕ್ಷೆಗಳಾಗಿ ಬೇರೆ ಬೇರೆ ಕಾರ್ಯಗಳನ್ನು ಮಾಡಿ ಅದರಿಂದ ಬರತಕ್ಕಂತಹ ಫಲಗಳನ್ನೇ ಅನುಭವಿಸತಕ್ಕಂತಹವನು ಅವನ ಪಾಪವನ್ನೇ ಅನುಭವಿಸ್ತಾನೆ ಹೊರತು ಅವನು ಮೋಕ್ಷಾರ್ಥಿ ಆಗೋದಿಲ್ಲ, ಮೋಕ್ಷ ಸ್ಥಾನಕ್ಕೆ ಹೋಗೋದಿಲ್ಲ. ಅವನಿಗೆ ಮೃತ್ಯು ಉಂಟು. ಅಂದರೆ ಅವನ ಪುನರಪಿ ಜನನಂ ಆಗ್ತದೆ ಅನ್ನೋದು ಬಿಟ್ಟರೆ ಆ ಆತ್ಮಕ್ಕೆ ಮೃತ್ಯುವಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಹೀಗೆ ಇಡೀ ರಾತ್ರಿ ಧೃತರಾಷ್ಟ್ರನ ಪ್ರಶ್ನೆಗಳು ಬರ್ತಾನೆ ಇರುತ್ತವೆ, ಉತ್ತರ ಹೇಳ್ತಾನೆ. ಒಂದು ರಾತ್ರಿಯನ್ನು ಸನತ್ ಸುಜಾತರು ಇಡೀ ರಾತ್ರಿ ಆಧ್ಯಾತ್ಮವಾದಂತಹ ಬೋಧನೆ, ಒಂದು ರೀತಿಯ ಭಗವದ್ಗೀತೆಯನ್ನೇ ಬೋಧನೆಯನ್ನು ಮಾಡ್ತಾರೆ ಒಂದು ಬೇರೆ ಲೆವೆಲ್ನಲ್ಲಿ.
ಬೋಧನೆಯನ್ನು ಮಾಡಿ ತಾನು ರಾತ್ರಿಯನ್ನು ಕಳೆಯುತ್ತಾರೆ. ಬೆಳಗಾಗತ್ತೆ. ಧೃತರಾಷ್ಟ್ರನಿಗೆ ತನ್ನ ಆಸ್ಥಾನಕ್ಕೆ ಹೋಗುವ ಆಲೋಚನೆ, ಸಂಜಯ ಏನು ಹೇಳ್ತಾನೆ ಅನ್ನತಕ್ಕಂತಹದ್ದು ತಲೆಯಲ್ಲಿ. ಮುಂದೆ ನಾಳೆ ಬಂದು ಸಂಜಯ ಏನು ಹೇಳ್ತಾನೆ ಅನ್ನೋದನ್ನು ನೋಡೋಣ. ಜೈ ಶ್ರೀಕೃಷ್ಣ.